ದಿ ಮ್ಯಾಥ್ಸ್ ಆನ್ಲೈನ್ ಕ್ಲಾಸ್. ಓಕೆ, ಸೊ ನಾವು ಈಗ ಯಾವ ಒಂದು ಟಾಪಿಕ್ ಬಗ್ಗೆ ಕಲಿತಾ ಇದ್ದೀವಿ ಅಂತಂದ್ರೆ ಡೆಸಿಮಲ್ಸ್. ಓಕೆ, ದಶಮಾಂಶ ಬಿಂದುಗಳು ಅಥವಾ ಡೆಸಿಮಲ್ ಪಾಯಿಂಟ್ಸ್ ಅನ್ನುವಂತ ಟಾಪಿಕ್ ಮೇಲೆ ನಾವು ಇವತ್ತ ಈ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಮ್ದು ಆಸ್ ಯೂಶುವಲ್ ನಮ್ಮ ಫಸ್ಟ್ ಸೆಷನ್ ಏನಂದ್ರ ಮೋಟಿವೇಶನಲ್ ಸ್ಟೋರಿ. ಓಕೆ, ಸೊ ಮೋಟಿವೇಶನಲ್ ಸ್ಟೋರಿಯನ್ನ ನೋಡ್ಕೊಂಡು ಆಮೇಲೆ ನಾವು ನಮ್ಮ ಇವತ್ತಿನ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಐ ಹೋಪ್ ಆಲ್ ಆಫ್ ಯು ರೆಡಿ. Okay, motivational story. Ready? 1 second. Okay, start ಮಾಡೋಣ. ಓಕೆ, ಸೊ ಇಲ್ಲಿ ಏನ್ ಇರ್ಬೋದು, ಇದು ಈ ಪಕ್ಷಿ ಏನ್ ಕಾಣಿಸ್ತಾ ಇರ್ಬೋದು ನಿಮ್ಗೆ? ಯಾವ ರೀತಿ ಕಾಣಿಸ್ತಾ ಇದೆ? ಇದು ಒಂದು ಕ್ರೌ. ಎಕ್ಸಾಕ್ಟ್ಲಿ, ಕಾಗೆ. ಓಕೆ, ಸೊ ನಾನು ಇಲ್ಲಿ ಏನ್ ಸ್ಟೋರಿ ಇದೆ ಅಂತ ಹೇಳಿ ಒಂದ್ಸಲ ಇದನ್ನ ಟರ್ನ್ ಮಾಡ್ತೀನಿ ನೋಡ್ರಿ. ಓಕೆ, ಹೌದಾ? Once there was a crow who wishes to be colorful and beautiful like other birds. So he went and shared his thought with parrot. ಹೌದಾ? ಸೊ ಏನ್ ಅರ್ಥ ಆಯ್ತು ನಿಮ್ಗೆ? ಒಂದು ಕಾಗೆ ಅದು. ಹೌದಾ? ಸೊ ಕಾಗೆ ಕಾಣಿಸ್ತಾ ಇದೆ ನಿಮ್ಗೆ. ಸೊ ಅದಕ್ಕೆ ಏನ್ ಅನ್ನಿಸ್ತಂದ್ರೆ, ನಾನು ಎಲ್ಲಾದು ಯಾವ ಕಲರ್ ಇರ್ತೈತಿ ನಿಮ್ಗೆ? ಬ್ಲಾಕ್ ಇರುತ್ತೆ. ಓಕೆ, ಸೊ ಅಲ್ಲಿ ಅದಕ್ಕೆ ಏನ್ ಅನ್ನಿಸ್ತು, ಒನ್ ಟೈಮ್ ಏನಾಯ್ತು, ಸೊ ನಾನು ಎಲ್ಲರ ಹಾಗೆ ಕಲರ್ಫುಲ್ ಬರ್ಡ್ಸ್ ಗಳಿರ್ತಾವಲ್ಲ, ನಾನು ಹಾಗೆ ಆಗ್ಬೇಕು ಅನ್ಕೊಂಡು ಅದೇನ್ ಮಾಡ್ತೈತಿ, ಒಂದು ಪ್ಯಾರೆಟ್ ಹತ್ರ, ಗಿಳಿ ಹತ್ರ ಹೋಗಿ ತನ್ನ ವಿಶಸ್ ಅನ್ನ ಹೇಳ್ತೈತಿ. ಇಲ್ಲ, ನನಗೆ ಬೇರೆ ಬೇರೆ ಪಕ್ಷಿಗಳ ಹಾಗೆ ಅಥವಾ ಬರ್ಡ್ಸ್ ಗಳ ಹಾಗೆ ನಾನು ಕಲರ್ಫುಲ್ ಆಗಿ ಆಗ್ಬೇಕು ಅಂತ ಅನಿಸ್ತಾ ಇದೆ ನನ್ಗೆ ಅಂತದ್ದು ಯಾರ ಮುಂದೆ ಶೇರ್ ಮಾಡ್ತೈತಿ? ಪ್ಯಾರೆಟ್, ಅದ್ರ ಫ್ರೆಂಡ್ ಗಿಳಿ ಮುಂದೆ ಅದೇನ್ ಮಾಡ್ತೈತಿ, ಅದು ತನ್ನ ವಿಶಸ್ ಅನ್ನ ಶೇರ್ ಮಾಡ್ತೈತಿ. ಓಕೆ, ಸೊ ನೆಕ್ಸ್ಟ್ 1 ಸೆಕೆಂಡ್. ಓಕೆ, ಇವಾಗ ಏನಾಯ್ತು ಇಲ್ಲಿ ನೋಡ್ರಿ, ಅಲ್ಲಿ ಚಿತ್ರ ಕಾಣಿಸ್ತಾ ಇರ್ಬೋದು. ಇಲ್ಲಿ ನವಿಲ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಲ್ಲಿ ಏನಾಗ್ತಾ ಇದೆ ನಮ್ಗೆ? ಪಿಕಾಕ್ ಅಂಡ್ ಪ್ಯಾರೆಟ್ ಕಾಣಿಸ್ತಾ ಇದೆ. ಸೊ ಇದ್ರ ಹಿಂದೆ ಏನ್ ಸ್ಟೋರಿ ಇದೆ ಅಂತ ಹೇಳಿ ಒಂದ್ಸಲ ನಾನು ಟರ್ನ್ ಮಾಡ್ತೀನಿ ನೋಡಿ. ಓಕೆ, ಪ್ಯಾರೆಟ್ ಸೇಡ್ ಪಿಕಾಕ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಬರ್ಡ್, ಸೊ ಟಾಕ್ ಟು ಹಿಮ್. ಅವಾಗ ಅದೇನ ಗಿಳಿ ಮುಂದೆ ಅದ ಕಾಗೆ ಏನು ವಿಶಸ್ ಮಾಡ್ತೈತಲ್ಲ, ಅವಾಗ ಅದು ಪ್ಯಾರೆಟ್ ಏನ್ ಹೇಳ್ತೈತಿ, ಗಿಳಿ ಏನ್ ಹೇಳ್ತೈತಿ, ಪಿಕಾಕ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಬರ್ಡ್. ಪಿಕಾಕ್ ಅಂದ್ರೆ ನವಿಲು ಒಂದ್ ಏನಂದ್ರೆ ಅದು ಬಹಳ ಸುಂದರವಾದ ಪಕ್ಷಿ. ಹೌದಾ? ಪಕ್ಷಿಗಳಲ್ಲೇ ಸುಂದರವಾದ ಪಕ್ಷಿ ಯಾವ್ದಂತಂದ್ರೆ ಪಿಕಾಕ್ ಇದೆ. ಸೊ ನಾವ್ ಅದ್ರ ಜೊತೆ ನೀನು ಮಾತಾಡು ಅಂತ ಹೇಳ್ತಿರ್ತದ. ಓಕೆ, ನೆಕ್ಸ್ಟ್. ಇವಾಗ ಏನಾಯ್ತು, ಅಲ್ಲೇ ನೋಡ್ರಿ ಕಾಗೆ ಇದೆ, ಈ ಕಡೆ ನವಿಲ್ ಇದೆ. ಮೇ ಬಿ ಅದ್ ಏನಾಗ್ತಾ ಇದೆ, ಆ ಕಾಗೆ ಹೋಗಿ ನವಿಲನ್ನ ಭೇಟಿ ಮಾಡ್ತಾ ಇರ್ಬಹುದು. ಓಕೆ, ಸೊ ನಾನು ಇಲ್ಲೇ ಕ್ಲಿಕ್ ಮಾಡ್ತೇನೆ, ನಮ್ಗೆ ಅದ್ ಸ್ಟೋರಿ ಏನಾಗ್ತೈತಿ. ಹೌದಾ? ಎಕ್ಸಾಕ್ಟ್ಲಿ, ಕ್ರೌ ವೆಂಟ್ ಟು ಪಿಕಾಕ್ ಅಂಡ್ ಟೋಲ್ಡ್ ಅಬೌಟ್ ಇಟ್ಸ್ ಲುಕ್ಸ್. ಓಕೆ, ಸೊ ಕ್ರೌ, ಅದು ಕಾಗೆ ಏನ್ ಮಾಡ್ತು, ಆಸ್ ಅವ್ರದ್ದು ಫ್ರೆಂಡ್ ಪಿಕಾಕ್ ಏನ್ ಹೇಳಿತ್ತಲ್ಲ, ಸಾರಿ ಪ್ಯಾರೆಟ್ ಏನ್ ಹೇಳಿತ್ತಲ್ಲ, ಗಿಳಿ, ಅದ್ ಹೇಳಿದರ ಪ್ರಕಾರ ಅದೇನ್ ಮಾಡ್ತು, ಆ ನವಿಲ್ ಹತ್ರ ಹೋಗಿ ಅದರದ ಲುಕ್ ಅಂದ್ರ ಅದ್ರದ್ದು ಬಣ್ಣ ಇರ್ಬೋದು, ಅದ್ರದ್ದು ಕಲರ್ ಬಗ್ಗೆ ಅದ ಏನ್ ಮಾಡ್ತು, ಅದ್ರ ಬಗ್ಗೆ ಮಾತಾಡ್ತಾ ಇರ್ತೈತಿ. ಓಕೆ, ನೆಕ್ಸ್ಟ್. ಇವಾಗ ಮತ್ತೆ ನವಿಲ್ ಏನ್ ಹೇಳ್ತಾ ಇರ್ಬೋದು, ಮೇ ಬಿ ಆ ಕಾಗೆ ಅದರದ ಸೌಂದರ್ಯದ ಬಗ್ಗೆ ವರ್ಣಿಸಿದಾಗ ಅವಾಗ ನವಿಲ್ ಏನ್ ರಿಪ್ಲೈ ಕೊಡುತ್ತೆ ನೋಡೋಣ. Peacock replied, you are the luckiest bird that has never been encaged, and because of our beauty are caged. ಅಂದ್ರೆ ಅದ್ ಏನ್ ಆಗ್ತೈತಿ, ಪಿಕಾಕ್ ಅಂದ್ರೆ ನವಿಲ್ ಏನ್ ರಿಪ್ಲೈ ಮಾಡ್ತೈತಂತ, ನೀನ್ ನನ್ನ ಬಣ್ಣದ ಬಗ್ಗೆ ಹೊಗಳ್ಬೇಡ, ಆದ್ರ ಬಟ್ ನೀನ ಲಕ್ಕಿಯೆಸ್ಟ್ ಬರ್ಡ್, ಯಾಕಂದ್ರ ನೀ ಬಹಳ ಲಕ್ಕಿ ಇದಿ. ಯಾಕಂದ್ರ ನಾವೆಲ್ಲ ಅಂದವಾಗಿರೋದ್ರಿಂದ ನಮ್ಮನ್ನ ಏನ್ ಮಾಡ್ತಾರ, ಹೋಗಿ ಪಂಜರದಲ್ಲಿ, ಕೇಜ್ ಅಂದ್ರೇನು, ಪಂಜರದಲ್ಲಿ ಹಾಕ್ಬಿಡ್ತಾರ, ಅಥವಾ ಅಲ್ಲೇ ಬ್ಯೂಟಿ ಒಂದು ಏನಂತಾರ, ಪಕ್ಷಿಧಾಮ. ಹೌದಾ? ಸೊ ಅಲ್ಲೆಲ್ಲ ಹಾಕ್ಬಿಡ್ತಾರ ನಮ್ಗೆ. ಹಾಗಾಗಿ ನಾವ್ ಎಲ್ಲಿನೂ ನಮ್ಗೆ ಫ್ರೀ ಆಗಿ ಓಡಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನೀನ್ ಏನಾಗ್ತಿದಿ, ಲಕ್ಕಿಯೆಸ್ಟ್ ಬರ್ಡ್ ಇರೋದ್ರಿಂದ ನೀನ್ ಎಲ್ಲಿ ಬೇಕಾದ್ರೂ ಹಾರಾಡ್ಬೋದು, ಎಲ್ಲಾದ್ರೂ ಹೋಗ್ಬೋದು, ನೀನ್ ಯಾರು ಎಲ್ಲಿಯೂ ಪಂಜರದಲ್ಲಿ ಬಂಧಿಸೋದಿಲ್ಲ ಅಂತ ಹೇಳಿ ಯಾವ್ದು ಹೇಳ್ತೈತಿ, ನವಿಲ್ ಹೇಳ್ತೈತಿ. ಸೊ ಇವಾಗ ಏನಾಯ್ತು, ಅವಾಗ ಏನಾಯ್ತು,
After listening to this, Crow realized and thanked God for making him like this, and then he flew happily. ಅವಾಗ ಆ ಕಾಗೆ ಏನ್ ಮಾಡ್ತು, ಆ ನವಿಲಿನ ಒಂದು ಮಾತುಗಳನ್ನ ಅದೇನ್ ಹೇಳ್ತಲ್ಲ ಆ ಮಾತುಗಳನ್ನ ಕೇಳಿ ಅದಕ್ಕೆ ರಿಯಲೈಸ್ ಆಯ್ತು. ಹೌದಾ? ಸೊ ನಾನು ಈಗ ಬೇರೆ ಬೇರೆ ಪಕ್ಷಿಗಳ ಹಾಗೆ ಕಲರ್ಫುಲ್ ಆಗೋದು ಬೇಡ ಅಂತ ಹೇಳೋದು ಏನಾಯ್ತು, ರಿಯಲೈಸ್ಡ್ ಆಯ್ತು. ಓಕೆ, ಸೊ ಅಂಡ್ ಥ್ಯಾಂಕ್ಡ್ ಗಾಡ್, ಯಾರಿಗೆ? ದೇವರಿಗೆ ಅದೇನ್ ಮಾಡ್ತು, ಥ್ಯಾಂಕ್ಸ್ ಹೇಳ್ತು, ಧನ್ಯವಾದವನ್ನ ಹೇಳಿ, ಫಾರ್ ಮೇಕಿಂಗ್ ಹಿಮ್ ಲೈಕ್ ದಿಸ್ ಅಂಡ್ ದೆನ್ ಹಿ ಫ್ಲೂ ಹ್ಯಾಪಿಲಿ. ಸೊ ನನ್ಗ ಇದೇ ರೀತಿ ನನ್ಗೇನ್ ಕೊಟ್ಟಿದೆಯಲ್ಲ ಈ ರೀತಿ ಬಣ್ಣವನ್ನ ಕೊಟ್ಟು ನಾನು ಇದೇ ರೀತಿ ಮಾಡಿದ್ದಕ್ಕೆ ನಾನು ದೇವರಿಗೆ ಥ್ಯಾಂಕ್ಸ್ ಅನ್ನ ಹೇಳಿ ಅದೇನ್ ಮಾಡ್ತು, ಖುಷಿ ಖುಷಿಯಾಗಿ ಏನ್ ಮಾಡ್ತು, ಹಾರಿ ಹೋಗ್ಬಿಡ್ತು. ಓಕೆ, ಇವಾಗ ನಾನು ಇನ್ನೂ ಅದನ್ನ ಟರ್ನ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಕ್ವಶನ್ ಕೇಳ್ಬೇಕು. ಸೊ ಇದರಿಂದ ನಿಮ್ಗೆ ಏನ್ ಅರ್ಥ ಆಗಿರ್ಬೋದು, ಮೇ ಬಿ ಒಂಚೂರ್ ಕ್ಲೂ ಗೊತ್ತಾಗಿರ್ಬೋದು ನಾನು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಓಕೆ, ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಏನಾಗ್ತಾ ಇದೆ, ಇಬ್ರು ಫ್ರೆಂಡ್ಸು ಹ್ಯಾಪಿಲಿ ಇದಾರು. ಸೊ ಹಾಗಾಗಿ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ ನೋಡ್ರಿ, ಏನಾಯ್ತು, ಲಾಸ್ಟ್ ನಮ್ದು ಮೋಟಿವೇಶನಲ್ ಅಟ್ ದ ಎಂಡ್ ಆಫ್ ದ ಡೇ ಈ ಒಂದು ಮಾರಲ್ ಆಫ್ ದ ಸ್ಟೋರಿ. ಹೌದಾ? ಮಾರಲ್ ಆಫ್ ದ ಸ್ಟೋರಿ ಏನಿದೆ ನೋಡ್ರಿ, ನೆವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್, ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್ ಅಂಡ್ ವಾಟ್ ಯು ಆರ್. ಓಕೆ, ಸೊ ಇದ್ರದ್ದು ಮಾರಲ್ ಆಫ್ ದ ಸ್ಟೋರಿ ಏನ್ ಹೇಳ್ತಾ ಇದೆ ಅಂದ್ರ, ನಾವು ಯಾರ್ದ ಜೊತೆನೂ ಏನ್ ಮಾಡ್ಬಾರ್ದು, ಕಂಪೇರ್ ಮಾಡ್ಬಾರ್ದು. ನೀವ್ ಏನಾಗಿದ್ದೀರಿ, ನಿಮ್ ಹತ್ರ ಏನಿದೆ ಅದ್ರೊಳಗ ನಾವ್ ಏನ್ ಮಾಡ್ಬೇಕು, ಖುಷಿ ಪಡ್ಬೇಕು. ಗೊತ್ತಾಯ್ತಾ? ಇದು ಮಾರಲ್ ಆಫ್ ದ ಸ್ಟೋರಿ. ಹೌದಾ? ಸೊ ಸಮ್ ಟೈಮ್ ಬಹಳ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇರ್ತಾರ, ಇಲ್ಲ ನಾನ್ ಕಪ್ಪಗಿದ್ದೀನಿ, ಅಥವಾ ನನ್ನ ನೋಡ್ಲಿಕ್ಕೆ ಚಂದ ಇಲ್ಲ, ಅಥವಾ ನಾನು ದಡ್ಡ ಇದ್ದೀನಿ, ಬೇರೆ ನನ್ ಕ್ಲಾಸ್ಮೇಟ್ಸ್ ಎಲ್ಲ ಬಹಳ ಜಾಣ್ರಿದಾರ, ನಾನು ಏನ್ ಮಾಡಿದೀನಿ, ದಡ್ಡ ಇದ್ದೀನಿ ಇಲ್ಲ. ಸೊ ನೀವು ಈಗ ಎಜುಕೇಶನ್ ಒಳಗ್ ದಡ್ಡ ಇರ್ಬೋದು, ಇನ್ ಕೇಸ್ ನೀವ್ ಏನ್ ಮಾಡ್ತೀರಿ, ಸ್ಪೋರ್ಟ್ಸ್ ಒಳಗ್ ನೀವು ಫುಲ್ ಆಕ್ಟಿವ್ ಆಗಿರ್ತೀರಿ. ಒಬ್ಬೊಬ್ರು ಒಂದೊಂದ್ ಫೀಲ್ಡ್ ಒಳಗ್ ಏನಾಗಿರ್ತಾರೋ ಆಕ್ಟಿವ್ ಆಗಿರ್ತಾರ. ಸೊ ಹಾಗಾಗಿ ನಾವು ನನ್ಗೆ ದೇವ್ರ ನಂಗೇನು ಜಾಣ್ತನ ಕೊಟ್ಟಿಲ್ಲ, ಅಥವಾ ನನ್ಗ ಸೌಂದರ್ಯ ಕೊಟ್ಟಿಲ್ಲ, ಸೊ ಅನ್ನೆಸೆಸರಿ ಇವೆಲ್ಲವನ್ನ ಥಿಂಕ್ ಮಾಡೋದ್ಕಿಂತ ನಾವ್ ಹೇಗಿದ್ದೇವೋ ಅದೇ ರೀತಿ ನಾವೇನು ಒಪ್ಕೊಂಡು ನಮ್ಮ ಜೀವನವನ್ನ ಸಾಗಿಸ್ಬೇಕು ವಿತ್ ಹ್ಯಾಪಿಲಿ. ಓಕೆ, ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು, ಇದು ಮಾರಲ್ ಆಫ್ ದ ಸ್ಟೋರಿ ಅನ್ಕೋತೀನ. ಓಕೆ, ಇಂಟ್ರೆಸ್ಟಿಂಗ್ ಆಗಿತ್ತಾ? ಓಕೆ, ವೆರಿ ಗುಡ್. ಸೊ ಹಾಗಾದ್ರೆ ನಮ್ಮ ಇವತ್ತಿನ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ಡೆಸಿಮಲ್ಸ್ ಪಾಯಿಂಟ್. ಡೆಸಿಮಲ್ ಪಾಯಿಂಟ್. ಓಕೆ, ಡೆಸಿಮಲ್ ಪಾಯಿಂಟ್. ಸೊ ಡೆಸಿಮಲ್ ಪಾಯಿಂಟ್ ಅನ್ನ ಹೇಳೋದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ, ನಿಮ್ಗೆ ಈ ಒಂದು ಅದರ ಮೇಲೆ ಇರುವಂತಹ ಒಂದು ಪ್ಲೇಸ್ ವ್ಯಾಲ್ಯೂ ಅನ್ನ ಫಸ್ಟ್ ಹೇಳಿ ನಾನು ಆಮೇಲೆ ಡೆಸಿಮಲ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಡೆಸಿಮಲ್ಸ್ ನಿಮ್ಗೆ ಆಲ್ರೆಡಿ ಪ್ಲೇಸ್ ವ್ಯಾಲ್ಯೂ ಗೊತ್ತಿದ. ಹೌದಾ? ಸೊ ಆಲ್ಮೋಸ್ಟ್ ಈಗ ನಿಮಗ್ ಗೊತ್ತಿರುವಂದ್ರೆ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000s, 100,000, ಮಿಲಿಯನ್, 10 millions, 100 ಅಂಡ್ ಬಿಲಿಯನ್ಸ್ ಅಂತ ಇದೆ. ಬಟ್ ಇದರಲ್ಲಿ ನಮಗೆ ಪ್ಲೇಸ್ ವ್ಯಾಲ್ಯೂ ಅಥವಾ ಸ್ಥಾನ ಬೆಲೆಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಸ್ಥಾನ ಬೆಲೆದಲ್ಲಿ ನಮಗೆ ಯಾವ್ಯಾವ ಇದಾವ್ ಹೇಳ್ರಿ? ಭಾರತೀಯ ಪದ್ಧತಿ, ಇಂಡಿಯನ್ ಪದ್ಧತಿ ಇದಾವು, ಆಮೇಲೆ ಇಂಟರ್ನ್ಯಾಷನಲ್ ಇದಾವ್, ಅಂತಾರಾಷ್ಟ್ರೀಯ ಪದ್ಧತಿಗಳದಾವ. ಓಕೆ, ಸೊ ನಮ್ಮ ಇಂಡಿಯನ್ ಏನಿದಾವ್ ಹೇಳ್ರಿ? 1s, 10, 100, 1000, ಆಮೇಲೆ ಏನಾಗಿದೆ ನಮ್ಗಿಲ್ಲೇ 10,000, ಲ್ಯಾಕ್. ಹೌದಾ? 10 lakhs, ಆಮೇಲೆ ಕ್ರೋರ್ ಅಂತ ಇದೆ. ಬಟ್ ಇಲ್ಲಿ ಏನಾಗಿದೆ ನಮ್ಗೆ ಮಿಲಿಯನ್, ಬಿಲಿಯನ್ ಅಂತ ಬಂದ್ರೆ ಇದು ಯಾವ ಇದ್ರೊಳಗಿದೆ ನಮ್ಗಿಲ್ಲೇ? ಇದು ಅಂತಾರಾಷ್ಟ್ರೀಯ ಪದ್ಧತಿ ಒಳಗಿದಾವ್. ಓಕೆ, ಸೊ ಇದ್ರ ನೆಕ್ಸ್ಟ್ ನಮ್ಗೆ ಇಲ್ಲೇ ಒನ್ಸ್ ಅಂದ್ರೆ ನಾವು ಬಿಡಿ. ಹೌದಾ? ನಾನೊಂದ್ಸಲ ಕನ್ನಡದಲ್ಲಿ ಹೇಳ್ತೇನೆ ನೋಡ್ರಿ. ಬಿಡಿ, 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ನೆಕ್ಸ್ಟ್ ಬಿಲಿಯನ್ ಅಂತ ಇದೆ. ಓಕೆ, ಇಲ್ಲೇನಾಗಿದೆ ಈಗ ನಮ್ಗೆ ಇದ್ರ ಹಿಂದ ಪಾಯಿಂಟ್ಸ್ ಗಳು, ನಾನ್ ಇವತ್ ಹೇಳ್ತಾ ಇರೋದು ಡೆಸಿಮಲ್ಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಡೆಸಿಮಲ್ಸ್ ಅಂದ್ರೆ ಆ ಬಿಡಿ ಸ್ಥಾನದ ಹಿಂದಿನ ಸ್ಥಾನಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್. ಹೌದಾ? ಸೊ ಇದು ಏನಾಗ್ತಾ ಇದೆ, ಒಂದ್ಸಲ ನೀವು ಇದನ್ನ ಓದ್ಬೋದಾ? ನನ್ಗೆ ಈ ಸಂಖ್ಯೆಯನ್ನ ಯಾರಾದ್ರೂ ಪ್ಲೀಸ್ ಓದ್ತೀರಾ? ಈ ಸಂಖ್ಯೆಯನ್ನ ಓದ್ತೀರಾ? ಅಥವಾ ನಾನು ಬೇರೆ ನಂಬರ್ ಅನ್ನ ಕೊಡ್ತೀನಿ ನೋಡಿ. 4, 5.
ಹೌದಾ? ಇದನ್ನ ಯಾರಾದ್ರೂ ಓದ್ಬೋದಾ? ಟ್ರೈ ಮಾಡ್ರಿ. ಹೌದಾ? ಸೊ ಇವಾಗ ಒಂದಿಷ್ಟು ಸ್ಟೂಡೆಂಟ್ಸ್ ಏನಂತ ಓದ್ತಾ ಇರ್ಬೋದು ಇದನ್ನ, 4567.678. ಹೌದಾ? ಕರೆಕ್ಟಾ ಇದು ನಾನು ಓದ್ತಾ ಇರೋದು? ಕರೆಕ್ಟಾ? ದಿಸ್ ಇಸ್ ರಾಂಗ್. ಹೌದಾ? ಸೊ ನಾವ್ ಏನ್ ಮಾಡ್ಬೇಕು, ಈ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಇದನ್ನ 678 ಅಥವಾ 678 ಅಂತ ಓದ್ಬಾರ್ದು. ಹೌದಾ? ದಟ್ ಈಸ್ ರಾಂಗ್. ಓಕೆ, ಸೊ ನಾವ್ ಯಾವ ರೀತಿ ಓದ್ಬೇಕು ಇದನ್ನ? 4567.678 ಅಂದ್ರೆ ನಾನು ಇದನ್ನ ಬಹಳ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದು ನೋಡ್ತಾ ಇದ್ದೀನಿ. ಅವ್ರ ಏನಾಗ್ಬಿಡ್ತೈತೆ ಹೇಳ್ರಿ, ಪಾಯಿಂಟ್ ಆದ್ಮೇಲೆ ಏನಾಗ್ಬಿಡ್ತಾರೋ 678 ಅಥವಾ 678. ಹೌದಾ? ಕರೆಕ್ಟಾ? ಆಲ್ಮೋಸ್ಟ್ ಈಗ ನಿಮ್ಮ ಕ್ಲಾಸ್ ನಲ್ಲಿ ಒಂದಿಷ್ಟು ಸ್ಟೂಡೆಂಟ್ಸ್ ಇದೇ ಆನ್ಸರ್ ಕೊಟ್ಟಿರ್ತಾರೋ ಅನ್ಕೋತೀನಿ ನಾನು. ಓಕೆ, ಸೊ ಇವಾಗ ಏನಾಯ್ತು, 0.564 ಅಂತ ಇದೆ. ಓಕೆ, ಸೊ ನೀವು ಇದನ್ನ ಏನಂತ ಓದ್ಬೇಕು ಹೇಳ್ರಿ, ಅದೇ ರೀತಿ ಇಲ್ಲಿ ಪಾಯಿಂಟ್ ಆದ್ಮೇಲೆ ನೀವೇನ್ ಮಾಡ್ಬೇಕು, 564 ಅಂತ ಓದು ಹಾಗಿಲ್ಲ, 564 ಅಥವಾ 564 ಅಂತ ಓದ್ಬೇಕು. ಹೌದಾ? ಸೊ ನಾನು ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನಂಬರ್ ಹಾಕಿದ ತಕ್ಷಣ ನನಗೆ ಇಲ್ಲಿ ಏನಾಗ್ತಾ ಇದೆ, ಆ ನಂಬರ್ಸ್ ಗಳು ಆಯಾ ಪ್ಲೇಸಿಗೆ, ಪ್ಲೇಸ್ ವ್ಯಾಲ್ಯೂ, ಹೌದಾ, ಆಯಾ ಸ್ಥಾನ ಬೆಲೆಗಳಿಗೆ ಹೋಗಿ ಅದು ತಾನೇಲೆ ಕೂಡ್ತಾ ಇದೆ ನಮ್ಗೆ. ಹೌದಾ? ಸೊ ಈ ಪಾಯಿಂಟ್ ಅನ್ನ ಬಿಟ್ಬಿಡ್ರಿ, ಡೆಸಿಮಲ್ ಬಿಟ್ಬಿಡ್ರಿ. ಸೊ 7 ಇದು ಯಾವ ಪ್ಲೇಸ್ ನಲ್ಲಿ ಇದೆ? 7 ವಿಚ್ ಇಸ್ ಇನ್ ವಿಚ್ ಪ್ಲೇಸ್? ಒನ್ಸ್ ಅಂದ್ರೆ ಬಿಡಿ ಸ್ಥಾನದಲ್ಲಿದೆ. 6 ಟೆನ್ಸ್ ಪ್ಲೇಸ್ ನಲ್ಲಿದೆ, ಅಂದ್ರೆ 10ರ ಸ್ಥಾನದಲ್ಲಿದೆ. 5 ಹಂಡ್ರೆಡ್ಸ್, 4 ಥೌಸಂಡ್ಸ್. ಸೊ ಆಲ್ರೆಡಿ ಅದೇನಾಗ್ತಾ ಇದೆ ನಮ್ಗೆ 4, 5, 6, 7 ಈ ರೀತಿ ಇದೆ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ನಮ್ಗಿದು 5, 6, 4 ಅಂತ ಇದೆ. ಓಕೆ, ಸೊ 5 ಅನ್ನೋದು ಟೆನ್ಸ್. ಹೌದಾ? ದಶಾಂಶ, ಶತಾಂಶ, ಸಹಸ್ರಾಂಶ ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ಏನಂತ ಕರಿತೀವಿ? ದಶಾಂಶ, ಶತಾಂಶ, ಸಹಸ್ರಾಂಶ. ದಶ ಅಂದ್ರ 10, ಶತ ಅಂದ್ರ 100, ಸಹಸ್ರಾಂಶ ಅಂದ್ರ ಅಲ್ಲೇ 1000ಗೆ ಬರ್ತೈತಿ ನಮ್ಗೆ. ಹೌದಾ? ಸೊ ಅದ್ರ ಪ್ಲೇಸ್ಗೆ ಅದು ಹಿಂಗ ಬಂದ್ ಕೂಡ್ತಾ ಇದೆ. ಸೊ ಜಸ್ಟ್ ನಾನು ಏನ್ ಮಾಡಿದೆ, ಪ್ಲೇಸ್ ವ್ಯಾಲ್ಯೂ ಅನ್ನ ಹೇಳಿದೆ. ಹೌದಾ? ಸೊ ಇದೇ ರೀತಿ ನಮ್ಗೆ ಇಲ್ಲಿ ಏನಾಗ್ತಾ ಇದೆ, ಇದನ್ನ ಯಾವ ರೀತಿ ನಾವು ನಂಬರ್ಸ್ ಗಳು ಇರ್ತಾವು, ಇಲ್ಲೇ ಏನಾಗ್ತಾ ಇದೆ, ಹೌದಾ, ಈ ಬಿಹೈಂಡ್ ಇದೇನೆ ಬಿಡಿ ಸ್ಥಾನ ಅಥವಾ ಒನ್ಸ್ ದ ಹಿಂದಿನ ಪ್ಲೇಸ್ಗಳು. ಹೌದಾ? ಸೊ ಯಾವ ರೀತಿ ಇರ್ತಾವ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ. ಓಕೆ, ಸೊ ಇನ್ನೊಂದು ನೋಡೋಣ. 890 ಪಾಯಿಂಟ್, ಹೌದಾ? ಕರೆಕ್ಟಾ? 890 ಪಾಯಿಂಟ್ ಏನಂತ ಓದ್ಬೇಕು ಇದನ್ನ? 78 ಅಂತ ಓದ್ಬೇಕಾ ಅಥವಾ 78 ಅಂತ ಓದ್ಬೇಕಾ? ಎಕ್ಸಾಕ್ಟ್ಲಿ, ವೆರಿ ಗುಡ್, 78 ಅಂತ ಓದ್ಬೇಕು. 890.78. ಹೌದಾ? ಸೊ ನೀವು ಇದೇ ರೀತಿ ನನಗ್ ಒಂದ್ ಹೇಳ್ರಿ, ಈ ರೀತಿ ನಂಬರ್ಸ್ ಗಳನ್ನ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನಾವು ನೋಡ್ಬೋದಾ? ಯಾರಾದ್ರೂ ಹೇಳ್ಬೋದಾ? ನಾವು ಈ ಸಾಕಷ್ಟು ನೋಡ್ತೇವೆ. ಹೌದಾ? ಸೊ ಇವಾಗ ನಾನು ಹೇಳಿದ ಕೂಡಲೇ ನಿಮ್ಗ ಮೇ ಬಿ ನೆನಪಾಗ್ಲಿಕ್ಕಿಲ್ಲ, ಬಟ್ ಈ ರೀತಿ ನಂಬರ್ಸ್ ಗಳನ್ನ ನಾವು ನಮ್ಮ ಡೇ ಟು ಡೇ ಲೈಫ್ ನಲ್ಲಿ ನೋಡ್ತಾ ಇರ್ತೀವಿ. ಎಲ್ಲಿ ನೋಡ್ಬೋದು ಹೇಳ್ರಿ? ಎಲ್ಲಿ ನೋಡ್ಬೋದು? ಎಕ್ಸಾಕ್ಟ್ಲಿ. ಸೊ ನಿಮ್ಮ ಸ್ಕೂಲ್ ನಲ್ಲಿ ನಿಮ್ಗೆ ಈಗ ಆಲ್ರೆಡಿ ಜೂನ್, ಜುಲೈ ಅಲ್ಲ, ಸೊ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಏನ್ ಮಾಡ್ತಾ ಇರ್ತಾರೋ, ಹೈಟು ವೇಟು ಚೆಕ್ ಮಾಡ್ತಿರ್ತಾರೆ ನಿಮ್ ಪಿ ಟೀಚರ್. ಹೌದಾ? ನೆನ್ಪಿದೆ? ಸೊ ಅಲ್ಲಿ ಏನಾಗ್ತಾ ಇದೆ, ಹೈಟ್ ಅನ್ನ ಬರಿಬೇಕಾದ್ರೆ ಈಗ 4.3, 4.7 ಹೈಟ್ ಅನ್ನ ಬರೀತಿರ್ತಾರೆ ಇಂಚಸ್ ನಲ್ಲಿ. ಹೌದಾ? ಕರೆಕ್ಟಾ? ಆಮೇಲೆ ವೇಟ್ ಅನ್ನ ಬರೀತಿರ್ತಾರೋ. ಒಂದಿಷ್ಟು ಸ್ಟೂಡೆಂಟ್ಸ್ ಈಗ 38.2 kg. ಹೌದಾ? ಸೊ ಇವನ್ನೆಲ್ಲ ನಾವು ಡೇ ಟು ಡೇ ಲೈಫ್ ನಲ್ಲಿ ನೋಡ್ತಾ ಇರ್ತೀವಲ್ಲ. ಸೊ ಸ್ಕೂಲ್ ಬಿಟ್ಟು ಮತ್ತೆ ಎಲ್ಲಿ ನೋಡ್ಬೋದು ನಾವು? ಮತ್ತೆ ಎಲ್ಲಿ ನೋಡ್ಬೋದು ಹೇಳ್ತೀರಾ? ಎಕ್ಸಾಕ್ಟ್ಲಿ, ನಾವ್ ಎಲ್ ಮಾಡ್ತಿರ್ತೀವಿ, ನಾವು ಈಗ ಸ್ಟೋರಿಗೆ ಹೋಗ್ತಾ ಇರ್ತೀವಿ, ಸೊ ಅಂಗಡಿ ಹೋಗ್ತಾ ಇರ್ತೀವಿ. ಸೊ ಅಂಗಡಿಯಲ್ಲಿ ನಾವ್ ಏನ್ ಮಾಡ್ತೀವಿ, ಈಗ ಸಕ್ಕರೆ ಇರ್ಬೋದು. ಹೌದಾ? ಸೊ ಮತ್ತೇನಾದ್ರೂ ರವೆ ಇರ್ಬೋದು. ಸೊ ಅದನ್ನೆಲ್ಲ ನಾವು ಏನ್ ಮಾಡ್ತೀವಿ, ಕೆಜಿ ಗಟ್ಲೆ ಅಥವಾ 1 kg, 2 kg. ಹೌದಾ? ಸೊ ಅಲ್ಲಿ ಏನಾಗ್ತಾ ಇದೆ, ನಿಮ್ಗೆ ವೇಟಿಂಗ್ ಮಷಿನ್ ಅಲ್ಲಿ ಅವ್ರು ಇಟ್ಟು ಅದನ್ನ ವೇಟ್ ಮಾಡ್ಬೇಕಾದ್ರೆ ನಮ್ಗೆ ಈ ರೀತಿ ನಂಬರ್ಸ್ ಗಳು ಡಿಸ್ಪ್ಲೇ ಆಗ್ತಿರ್ತಾವ. ಹೌದಾ? ಅದು ಎಷ್ಟು ಗ್ರಾಮ್ ಇದೆ, ಎಷ್ಟು ಕೆಜಿ ಇದೆ ಅಂತ. ಕರೆಕ್ಟಾ? ನೋಡಿದಿರಲ್ಲ? ನೆನ್ಪಿದೆಲ್ಲ ನಿಮ್ಗೆ?
ಸೊ ಆ ವೇಟಿಂಗ್ ಮಷಿನ್ ಅಲ್ಲಿ ಪಾಯಿಂಟ್ ಸಮಥಿಂಗ್ ಗ್ರಾಮ್ ಅಂತ ಇರ್ತೈತಿ. ಹೌದಾ? ಸೊ ಮತ್ತೊಂದ್ ಈಗ ಒಂದ್ ಸಮ್ ಟೈಮ್ ನಿಮ್ಗೆ ಅಮೌಂಟ್ ಎಲ್ಲ ತೋರಿಸ್ತಿರ್ತಾರೆ. ಹೌದಾ? ಈಗ ಇದ್ರೊಳಗೆ ಎಲ್ಲೇ ಗೋಲ್ಡ್ ರೇಟ್ ಅಥವಾ ಏನೋ ನ್ಯೂಸ್ ಚಾನೆಲ್ ಒಳಗೆ ತೋರಿಸ್ತಿರ್ತಾರೆ ನಿಮ್ಗೆ. ಹೌದಾ? ಸೊ ಫಾರ್ ಎಕ್ಸಾಂಪಲ್ 4 ಪಾಯಿಂಟ್ ಸಮಥಿಂಗ್. ಹೌದಾ? ಈ ರೀತಿ ಇರುತ್ತಲ್ಲ. ಸೊ ಆ ಪಾಯಿಂಟ್ ಅನ್ನೋದನ್ನ ನೀವು ನೋಡಿರ್ತೀರಲ್ಲ, ಸೊ ಅದೇ ನಮ್ಗೆ ಏನಾಗತ್ತ, ಡೆಸಿಮಲ್ಸ್ ಅಂತ ಇದೆ. ಸೊ ಸಮ್ ಸ್ಟೂಡೆಂಟ್ಸ್ ಗೆ ಒಂದೊಂದ್ಸಲ ಡೌಟ್ ಬರ್ತೀವಿ, ಈ ಡೆಸಿಮಲ್ಸ್ ಇರ್ಬೋದು, ನಾವ್ ಯಾವಾಗ ನಮ್ಮ ಡೇ ಟು ಡೇ ಇವನ್ನೆಲ್ಲ ಯಾವಾಗ ಬಳಸ್ತೀವಿ? ಹೌದಾ? ಇವೆಲ್ಲ ಬಳಸ್ತಿರ್ತೇವಲ್ಲ. ಆಮೇಲೆ ಇನ್ನೂ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನೀವು ಎಲ್ಲಿ ಹಾಕ್ತಿರ್ತೀರಿ ಹೇಳ್ರಿ? ಪೆಟ್ರೋಲ್ ಬಂಕಿ ಹೋಗಿರ್ತೀರಿ. ಹೌದಾ? ಸೊ ನನ್ಗೆ ಇಷ್ಟ ಲೀಟರ್ ಪೆಟ್ರೋಲ್ ಹಾಕ್ರಿ ಹಿಂಗೆಲ್ಲ ಹಾಕಿದಾಗ, ಸೊ ಅಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿರ್ತೈತಿ. ಗೊತ್ತಾ ನಿಮ್ಗೆ? ಈಗ 500 ಹಾಕ್ಬೇಕಂದ್ರೆ ಅದಕ್ಕೆ ಎಷ್ಟು ಬೇಕಾಗ್ತಿತ್ತು ಪೆಟ್ರೋಲ್ ಅನ್ನೋದು ಅಲ್ಲಿ ನಂಬರ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತೈತಿ. ಪಾಯಿಂಟ್ ಸಮಥಿಂಗ್ ಅಂತ ಹೇಳಿ. ಹೌದಾ? ಅದು ಓಡ್ತಿರ್ತೈತಿ ಮಷಿನ್. ಸೊ ಅಲ್ಲೆಲ್ಲ ನೋಡಿರ್ಬೋದಲ್ಲ. ಸೊ ಅವೆಲ್ಲ ನಮಗೆ ಏನಾಗತ್ತ ಹೇಳ್ರಿ? ಡೆಸಿಮಲ್ಸ್ ಗೆ ಎಕ್ಸಾಂಪಲ್ಸ್ಗಳು. ಆ ಡೆಸಿಮಲ್ಸ್ ಗಳನ್ನ ನಾವು ಈ ರೀತಿ ನಮ್ಮ ಡೇ ಟು ಡೇ ಲೈಫ್ ನಲ್ಲಿ ನಾವು ನೋಡ್ಬೋದು. ಹೌದಾ? ಸೊ ಇವೆಲ್ಲ ನಮ್ಗೆ ಏನಾಗ್ತು? ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಗಳಿಗೆ ಇವು ಡೆಸಿಮಲ್ಸ್ ಗಳು. ಓಕೆ. ಸೊ ಹಾಗಾದ್ರೆ ಇವಾಗ ಏನ್ ಮಾಡೋಣ? ಈ ಡೆಸಿಮಲ್ಸ್ ಗೆ ರಿಲೇಟೆಡ್ ಇರುವಂತ ಒಂದಿಷ್ಟು ಆಕ್ಟಿವಿಟಿಯನ್ನ ನೋಡೋಣಂತ. ಓಕೆ. ಎಲ್ಲಿದೆ ನೋಡ್ರಿ. ಒಂದ್ ಸೆಕೆಂಡ್. ಕಾಣಿಸ್ತಾ ಇಲ್ವಾ? ಓಕೆ, ಒಂದ್ ಸೆಕೆಂಡ್. ನಾನು ಇನ್ನೊಂದ್ಸಲಿ ಶೇರ್ ಮಾಡ್ತೀನಿ ನಂದ ಸ್ಕ್ರೀನ್. ಓಕೆ, ಇವಾಗ ಕಾಣಿಸ್ತಾ ಇದೆ. ಓಕೆ, ಎಕ್ಸಾಕ್ಟ್ಲಿ ಇವಾಗ ಕಾಣಿಸ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ನಮ್ಗೆ? ಹೌದಾ? ಇಲ್ಲೊಂದು ಆಕ್ಟಿವಿಟಿ ಇದೆ. ಓಕೆ. ಯೂಸ್ ದ ಪ್ಲೇಸ್ ವ್ಯಾಲ್ಯೂ ಟೈಲ್ಸ್ ಟು ಮೇಕ್ 3808.315. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದಾವು? ಇದು 1th ಪ್ಲೇಸ್ ಇದೆ. ಹೌದಾ? ಈ ಬಾಕ್ಸಸ್ ಗಳು, ಇದು 10th, ಇದು 100 and 1000. ಸೊ ಇದ್ರ ಹಿಂದ, ಹೌದಾ, ಬಿಹೈಂಡ್ ದಿಸ್ ಇಲ್ಲಿ ಏನಾಗ್ತಾ ಇದೆ? ಇವೆ ನಮ್ಗೆ ಡೆಸಿಮಲ್ ಪಾಯಿಂಟ್ಸ್ ಗಳನ್ನ ಯಾವ ರೀತಿ ಬರ್ದಿದ್ದಾರೆ ನೋಡ್ರಿ. ಇಲ್ಲಿ ಏನಾಗಿದೆ ನಮ್ಗೆ? ಟೆನ್ಸ್ ಅಂತ ಇತ್ತ. ಗೊತ್ತಾ ನಿಮ್ಗೆಲ್ಲ? 1/10 ದಶಾಂಶ, 1/100, 1/1000 ಅಂತ ಇರುತ್ತೆ. ಈ ರೀತಿ ನಮ್ಗೆ. ಹೌದಾ? ಸೊ ಇದ್ರ ಬಗ್ಗೆ ನಾನು ಇನ್ನು ಬೇಕಾದ್ರೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನು ನಿಮ್ಗೆ ಇನ್ ಡಿಟೇಲ್ ಆಗಿ ಹೇಳ್ತೇನಂತ. ಓಕೆ. ಸೊ ಇವಾಗ ಏನಾಗಿದೆ ನನ್ಗೆ? ಇಲ್ಲಿಂದ ಹೋಗೋಣಂತ. ಫಸ್ಟ್ ನಾವೇನ್ ಮಾಡೋಣ? ಹೌದಾ? ಇಲ್ಲೇ ಬಿಡಿ ಸ್ಥಾನ 1th ಪ್ಲೇಸ್ ನಲ್ಲಿ ಏನಿದೆ ನಮ್ಗೆ? 8 ಇದೆ. ಹೌದಾ? ಸೊ ನಾನು ಇದನ್ನ ಡ್ರ್ಯಾಗ್ ಮಾಡಿ 8 ನಂಬರ್ ಬರೋವರೆಗೂ ಹಾಕ್ತೀನಿ ನೋಡ್ರಿ. 1 2 3 4 5 6 7 8. ಕರೆಕ್ಟಾ? ನೋಡ್ರಿ ಒಂದ್ಸಲ, ನೀವು ಒಂದ್ಸಲ. 2 ಕರೆಕ್ಟ್ ಇದೆ. ಹೌದಾ? ಆಮೇಲೆ ಏನಾಗಿದೆ? 8 ಆದ್ಮೇಲೆ ಇಲ್ಲಿ 10ರ ಸ್ಥಾನದೊಳಗೆ ಏನಾಗಿದೆ? 0 ಇದೆ. ಹೌದಾ? ಸೊ ನಾ 0 ಇದ್ದದಕ್ಕೆ ಇಲ್ಲಿ ಯಾವುದೇ ನಂಬರ್ ಅನ್ನ ಡ್ರ್ಯಾಗ್ ಮಾಡೋದಿಲ್ಲ. ಅಗೇನ್ ನನಗೆ ಮತ್ತೆ 100 ಪ್ಲೇಸ್ ನೊಳಗೆ 100ರ ಸ್ಥಾನದಲ್ಲಿ ಏನ್ ಬಂತು? 8 ಬಂತು. ಸೊ ಹಾಗಾಗಿ ನಾನು ಏನ್ ಮಾಡ್ತೇನೆ? ಇದನ್ನ ಈ ರೀತಿ ಡ್ರ್ಯಾಗ್ ಮಾಡಿ 8 ಬರೋವರೆಗೂ ಮಾಡ್ತೇನೆ. ಓಕೆ. ಸೊ ನೆಕ್ಸ್ಟ್ 1000 ಪ್ಲೇಸ್ ನಲ್ಲಿ ಏನಿದೆ? 3 ಇದೆ. ಓಕೆ. ಸೊ 3 ಅಂದ್ರೆ ಏನ್ ಮಾಡ್ತೇನೆ ನಾನು? 1 2 3 ಈ ರೀತಿ ಮಾಡಿದೆ. ಓಕೆ. ಸೊ ಇವಾಗ ಏನಾಯ್ತು? 3800. 0 ಇದೆ. 10th ಪ್ಲೇಸ್ ನಲ್ಲಿ ಏನು ಇಲ್ಲ. ಸೊ 8 ಇದೆ. ಓಕೆ. ಇದು ಮುಗೀತು. ಇದು ಪಾಯಿಂಟ್ ಆದ್ಮೇಲೆ ನನ್ಗೆ ಬಿಡಿ ಸ್ಥಾನದ ಹಿಂದಿಂದ ಬರ್ಬೇಕಾದ್ರೆ ಅಗೇನ್ ಇದು 1/10, 1/100, 1/1000 ಇದೆ. ಸೊ ಅಗೇನ್ ಇಲ್ಲೇನ್ ತೊಂದ್ರೆ ಇಲ್ಲ. ಸೊ ಇದನ್ನ ಅಪ್ ಟು 3 ವರೆಗೂ ನಾನು ಡ್ರ್ಯಾಗ್ ಮಾಡ್ಬಿಡ್ಬೇಕಷ್ಟೇ. ಓಕೆ. 1 2 3. ಓಕೆ. ನೆಕ್ಸ್ಟ್ ಇದು ಓನ್ಲಿ 1 ಇದೆ 100 ಪ್ಲೇಸ್ ನಲ್ಲಿ. 100th ಪ್ಲೇಸ್ ನಲ್ಲಿ ಶತಾಂಶ. ನೆಕ್ಸ್ಟ್ ಸಹಸ್ರಾಂಶ. 1 2 3 4 5. ಓಕೆ. ಕರೆಕ್ಟ್ ಆಯ್ತಾ? ಸೊ ಇವಾಗ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಬ್ಲೂ ಮಾರ್ಕ್. ನಾವು ಇಷ್ಟೊತ್ತವರೆಗೂ ಈ ಆಕ್ಟಿವಿಟಿಯನ್ನ ಮಾಡಿದ್ದು ಕರೆಕ್ಟ್ ಇದೆಯಾ ಇಲ್ಲ ರಾಂಗ್ ಇದೆ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಬೇಕು ಇವಾಗ. ಹೌದಾ? ತಾನೇ ನಂಬರ್ಸ್ ಗಳು ಬರ್ತಾ ಇದಾವ ನೋಡ್ರಿ. ಕರೆಕ್ಟಾ? 38008310. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿ ನೋಡ್ರಿ 8 ಆಯ್ತು. 3 ಇಂಟು 0.3, 0.01, 0.05. ಸೊ ಏನಾಯ್ತು? ಇದು ಟೋಟಲ್ 3808 ಪಾಯಿಂಟ್ ಏನಂತ ಓದ್ಬೇಕು ಇದನ್ನ? ಅಗೇನ್
315 ಅಂತ ಓದ್ಬೋದಾ? ಅಲ್ಲ. ವೆರಿ ಗುಡ್. ಇವಾಗ ನೀವೇನ್ ಮಾಡಿದ್ರಿ, ಐಡೆಂಟಿಫೈ ಮಾಡಿದ್ರಿ, ದಟ್ ಈಸ್ 315 ಅಂತ. ಓಕೆ, ಇವಾಗ ಏನಾಯ್ತು, ಇಲ್ಲಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಕರೆಕ್ಟ್ ಅಂತ ಗ್ರೀನ್ ಮಾರ್ಕ್ ಬಂತು ನಮ್ಗೆ. ಓಕೆ, ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನು ಟ್ರೈ ಮಾಡೋಣ. ಸೊ ಇವಾಗ ಏನಾಗಿದೆ ನೋಡ್ರಿ, ಇಲ್ಲಿ ಮತ್ತೆ ನಿಮ್ಗೆ ಬೇರೆ ಪ್ರಾಬ್ಲಮ್ ಬಂತು. 2706.565. ಹೌದಾ? ಮಾಡೋಣ ಇವಾಗ. ಓಕೆ, ಫಸ್ಟ್ ನಾವೇನ್ ಮಾಡೋಣ, ಇಲ್ಲೇ ಬಿಡಿ ಸ್ಥಾನದಿಂದ ಸ್ಟಾರ್ಟ್ ಮಾಡೋಣ. ಹೌದಾ? ಒನ್ಸ್ ಪ್ಲೇಸ್ ನಿಂದ. ಅಂದ್ರೆ ನಾನು ಏನ್ ಮಾಡ್ಬೇಕು, ಅಪ್ ಟು 6 ವರೆಗೂ ಇದನ್ನ ಡ್ರ್ಯಾಗ್ ಮಾಡ್ಬೇಕು. ಒಂದ್ ಸೆಕೆಂಡ್. 1 2 3 4 5 6. ಹೌದಾ? ಕರೆಕ್ಟ್ ಇದೆಯಾ? ಎಸ್, ಎಕ್ಸಾಕ್ಟ್ಲಿ. ಓಕೆ, ಆಮೇಲೆ ನೆಕ್ಸ್ಟ್ ಏನ್ ಮಾಡೋಣ, 0 ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡೋಣ, 7 ಮಾಡೋಣ. 1 2 3 4 5 6 7. ಕರೆಕ್ಟ್ ಇದೆಯಾ? ಇಲ್ಲ, 3 ಇನ್ನೊಂದಿದೆ. ಹಂಗೆ ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಒಂದು ರಾಂಗ್ ಮಾಡಿ ತೋರಿಸ್ತೇನೆ ನೋಡಿ. ನಾನು ಈಗ 2 ಇದೆ, ಸೊ ನಾ 2 ಹಾಕಲ್ಲ. ನೋಡೋಣ ರಾಂಗ್ ಇದ್ರೆ ಯಾವ ರೀತಿ ಅದು ತೋರಿಸ್ತಿದೆ ನಮ್ಗೆ ಅಂತ ಹೇಳಿ ಒಂದ್ಸಲ ನೋಡೋಣ. ನಿಮ್ಗೊಂದು ಕ್ಯೂರಿಯಾಸಿಟಿ ಇರ್ತಿತ್ತಲ್ಲ, ಎಲ್ಲ ಮೇಡಮ್ ಕರೆಕ್ಟ್ ಮಾಡ್ತಾ ಇದಾರಲ್ಲ, ಸೊ ನಾವೇನ್ ಮಾಡೋಣ, ಒಂದು ರಾಂಗ್ ಇನ್ ಕೇಸ್ ಸಮ್ ಟೈಮ್ ಆಗ್ತಾ ಇರ್ತಿತ್ತು ಡ್ರ್ಯಾಗ್ ಮಾಡ್ಲಿಕ್ಕಾಗ್ಲಿ. ಸೊ ನಾನೀಗ 2 ಬದ್ಲಿ ನಾನು ಏನ್ ಮಾಡ್ತೀನಿ, ಸುಮ್ಮನೆ ಹಂಗೆ 4 ಹಾಕ್ತೀನಿ, ಏನ್ ಆನ್ಸರ್ ಬರುತ್ತೆ ಅಂತ ಆಮೇಲೆ ನೋಡೋಣ. ಓಕೆ, ಸೊ ಇವಾಗ ಏನಾಯ್ತು, ಮತ್ತೆ ನಾವ್ ಎಲ್ಲಿಗೆ ಬರೋದು, ಡೆಸಿಮಲ್ ಪಾಯಿಂಟಿಗೆ ಬಂದ್ವಿ. ಓಕೆ, ಸೊ 5 ಅನ್ನ ಡ್ರ್ಯಾಗ್ ಮಾಡಿ ಅಪ್ ಟು 5 ವರೆಗೂ ನಾನು ಐ ವಿಲ್ ಡ್ರ್ಯಾಗ್ ಇಟ್. ಓಕೆ, ಎಸ್, ಎಕ್ಸಾಕ್ಟ್ಲಿ. ನೆಕ್ಸ್ಟ್ 6. 100 ಪ್ಲೇಸ್ ನಲ್ಲಿ ಏನಿದೆ, 6 ಇದೆ. ಓಕೆ, ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಮತ್ತೆ ಅಗೇನ್ 5. ಐ ವಿಲ್ ಡ್ರ್ಯಾಗ್ ಇಟ್ ಅಪ್ ಟು 5. ಓಕೆ, ಎಕ್ಸಾಕ್ಟ್ಲಿ. ಓಕೆ, ಸೊ ನಿಮ್ಗೆ ಗೊತ್ತಿರ್ಬೇಕು, ಇಲ್ಲಿ ನಾನೊಂದು ರಾಂಗ್ ಹಾಕಿದ್ದೇನೆ. ಇವಾಗ ನೋಡೋಣ ಅದೇನ ತೋರಿಸ್ತಿದ್ದಿ ಅಂತ ಹೇಳಿ, ಜಸ್ಟ್ ಫಾರ್ ಕ್ಯೂರಿಯಾಸಿಟಿ. ಓಕೆ, ಹೌದಾ? ಗೊತ್ತಾಯ್ತಾ ನಿಮ್ಗೆ? ಇಲ್ಲಿ ರಾಂಗ್ ಅಂತ ಬಂತು. ನೆಕ್ಸ್ಟ್ ಏನಾಯ್ತು, ಕಂಪೇರ್ ಯುವರ್ ನಂಬರ್ ಟು ದ ಗಿವನ್ ನಂಬರ್, ವಿಚ್ ಡಿಜಿಟ್ ಡು ಯು ನೀಡ್ ಟು ಚೇಂಜ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ನಮ್ಗೆ, ಈ ನಂಬರಿಗೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಚೇಂಜ್ ಮಾಡಿ ನೋಡ್ಬೇಕು. ಸೊ ನಾವ್ ಎಲ್ಲೆಲ್ಲಿ ರಾಂಗ್ ಮಾಡಿದ್ವಿ, ಒಂದು ಯಾವುದು 1000 ಪ್ಲೇಸ್ ನಲ್ಲಿ, ಒಂದು 10th ಪ್ಲೇಸ್ ನಲ್ಲಿ. ಹೌದಾ? ಸೊ ಟ್ರೈ ಅಗೇನ್ ಮಾಡಿ ಇದನ್ನ ಇಲ್ಲಿಗೆ ತಗೊಂಡ್ ಬಂದು ಇದನ್ನ ಜಸ್ಟ್ 2 ತಗೊಂಡ್ ಬರ್ತೀನಿ. ಸೊ ನೋಡೋಣ ಇವಾಗ. ಎಕ್ಸಾಕ್ಟ್ಲಿ, ಇವಾಗ ಏನಾಯ್ತು, ಕರೆಕ್ಟ್ ಆಯ್ತು. ಹೌದಾ? ನಂಬರ್ ಡಿಸ್ಪ್ಲೇ ಆಗ್ತಾ ಇದಾವ, ಕಾಣಿಸ್ತಾ ಇರ್ಬೋದಲ್ಲ ನಿಮ್ಗೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಹೌದಾ? ಸೊ ಈ ರೀತಿ ನಾವು ನಿಮಗೆ ಸ್ವಲ್ಪ ಡೆಸಿಮಲ್ ನಂಬರ್ಸ್ ಗಳ ಬಗ್ಗೆ ಐಡಿಯಾ ಬಂತು ಅನ್ಕೋತೀನಿ ನಾನು. ಸೊ ನಿಮಗೆ ಒಂದು ಹೋಮ್ ವರ್ಕ್ ಏನಂದ್ರೆ, ಈ ರೀತಿ ಇರುವಂತಹ ನಂಬರ್ಸ್ ಗಳನ್ನ ನೀವೇ ಬರೆದ್ಕೊಂಡು ಅದನ್ನ ನಿಮ್ ಬುಕ್ ನಲ್ಲಿ ನೀವೇ ಈ ರೀತಿ ಎಕ್ಸ್ಪ್ಯಾಂಡ್ ಆಗಿ ಬರ್ಕೊಂಡ್ ಬರ್ಬೇಕು. ಈ ರೀತಿ ಅಲ್ಲ. ಸೊ ಇಲ್ಲಿ ನಾನು ಇಲ್ಲಿ ಏನಿದಾವ ನೋಡಿ, 3 ಲೈನ್ಸ್ ಇದಾವಲ್ಲ. ಸೊ ಈ ಟೈಪ್ ನೀವ್ ಏನ್ ಮಾಡ್ಬೇಕು, 10 ಎಕ್ಸಾಂಪಲ್ಸ್ ಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳ್ತೀನಿ. ಆ 10 ಎಕ್ಸಾಂಪಲ್ ಗಳನ್ನ ನೀವೇ ಏನ್ ಬೇಕಾದ ನಂಬರ್ ತಗೋಬಹುದು, ಈ ರೀತಿ ಎಕ್ಸ್ಪ್ಯಾಂಡ್ ಮಾಡಿ ನೀವು ಬರಿಬೇಕು. ಓಕೆ, ಸೊ ಇವೇನಾಗತ್ ನಮ್ಗೆ ಡೆಸಿಮಲ್ಸ್ ಗಳಿಗೆ ಇರುವಂತಹ ಎಕ್ಸಾಂಪಲ್ಸ್ ಗಳು. ಓಕೆ, ಸೊ ಇವಾಗ ನಮ್ಮ ಒಂದು ಏನಂದ್ರ ನಮ್ಮ ಕ್ಲಾಸ್ ಅಲ್ಲಿ ಈಗ ನಮ್ಗೆ ಏನಂದ್ರೆ ಕ್ರಿಟಿಕಲ್ ಥಿಂಕಿಂಗ್. ಸೊ ಜಸ್ಟ್ ಇದು ಏನಾಗತ್ತಂದ್ರೆ ಸ್ವಲ್ಪ ಸಿಲೆಬಸ್ ಬಿಟ್ಟು ಸುಮ್ಮನೆ ಹಂಗೆ ನಿಮ್ಗೆ ಏನಾಗ್ತಿದೆ, ಸಡನ್ ಆಗಿ ಆನ್ಸರ್ ಕೊಡ್ಲಿಕ್ಕೆ ಇದಾಗ್ತಿತ್ತಲ್ಲ. ಸೊ ಹಾಗಾಗಿ ಇದನ್ನ ಒಂದ್ 5 ನಿಮಿಷ. ಓಕೆ, ನಿಮಗ್ ಗೊತ್ತಿರುತ್ತೆ ಆನ್ಸರ್, ಬಟ್ ಇಲ್ಲಿ ಏನಾಗ್ತಿದೆ, ನಿಮ್ಗೆ ಸಡನ್ ಆಗಿ ಆನ್ಸರ್ ನಿಮ್ಗೆ ಹೊಳೆಯೋದಿಲ್ಲ. ಹೌದಾ? ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಮಂತ್ಸ್ ಆಫ್ ದ ಇಯರ್. ಓಕೆ, ಮಾರ್ಚ್ ಈಸ್ ದ ಮಂತ್ ಆಫ್ ದ ಇಯರ್. ಹೌದಾ? ಮಾರ್ಚ್ ಈಸ್ ದ ಡ್ಯಾಶ್ ಮಂತ್ ಆಫ್ ದ ಇಯರ್. ಎಷ್ಟನೇ ತಿಂಗಳದು? ಎಕ್ಸಾಕ್ಟ್ಲಿ 3rd ಮಂತ್ ಆಫ್ ದ ಇಯರ್. ಕರೆಕ್ಟಾ? ನೆಕ್ಸ್ಟ್, ಡ್ಯಾಶ್ ಕಮ್ಸ್ ಆಫ್ಟರ್ ಜೂನ್. ಜೂನ್ ಆದ್ಮೇಲೆ ಏನ್ ಬರುತ್ತಾ? ಆಗಸ್ಟ್, ಜನವರಿ, ಡಿಸೆಂಬರ್, ಜುಲೈ ಆಪ್ಷನ್ಸ್ ಗಳು ಏನಿದವು. ಡ್ಯಾಶ್ ಕಮ್ಸ್ ಆಫ್ಟರ್ ಜೂನ್.
ಎಕ್ಸಾಕ್ಟ್ಲಿ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ, ಗೊತ್ತಿರುತ್ತೆ ಆನ್ಸರ್. ಇದನ್ನ ಯಾಕೆ ನಾವು ಈ ಕ್ರಿಟಿಕಲ್ ಥಿಂಕಿಂಗ್ ಅಂತ ಯಾಕೆ ಕ್ವಶನ್, ನಿಮ್ಗೆ ಸಡನ್ ಆಗಿ ಅದಕ್ಕೆ ಆನ್ಸರ್ ನಿಮ್ಗೆ ಏನಾಗ್ತಿದೆ, ಫ್ಲಾಶ್ ಆಗುದಿಲ್ಲ. ಓಕೆ, ಸೊ ಜುಲೈ. ಎಸ್, ಎಕ್ಸಾಕ್ಟ್ಲಿ. ಫೆಬ್ರವರಿ ಹ್ಯಾಸ್ ಡ್ಯಾಶ್ ಡೇ ಇನ್ ಅ ಲೀಪ್ ಇಯರ್. ಲೀಪ್ ಇಯರ್ ಒಳಗ ಅಂದ್ರ ಅಧಿಕ ವರ್ಷ ಅಂತ ಏನ್ ಕರಿತೀವಿ, ಸೊ ಆ ಅಧಿಕ ವರ್ಷದೊಳಗ ಫೆಬ್ರವರಿ ಎಷ್ಟು ದಿನ ಇರುತ್ತೆ? ಫೆಬ್ರವರಿ ಹ್ಯಾಸ್ ಡ್ಯಾಶ್ ಡೇಸ್ ಇನ್ ಅ ಲೀಪ್ ಇಯರ್. 30, 31, 29, 28 ಇದೆ. ವಾಟ್ ಈಸ್ ದ ಯುವರ್ ಆನ್ಸರ್ ಫಾರ್ ದಿಸ್ ಕ್ವಶನ್? ಎಕ್ಸಾಕ್ಟ್ಲಿ 29 ಲೀಪ್ ಇಯರ್ ಅಂದ್ರೆ ಅಧಿಕ ವರ್ಷದಲ್ಲಿ. ಓಕೆ, ನೆಕ್ಸ್ಟ್. Dash comes before November. Dash comes before November. October, May, June, December. ಎಕ್ಸಾಕ್ಟ್ಲಿ ನವೆಂಬರ್ ಕಿನ್ನ ಮುಂಚೆ, ಕನ್ನಡದಲ್ಲ ಹೇಳೋದು ಡ್ಯಾಶ್ ಕಮ್ಸ್ ಬಿಫೋರ್ ನವೆಂಬರ್. ನವೆಂಬರ್ ಕಿನ್ನ ಮುಂಚೆ ಬರುವಂತಹ ತಿಂಗಳು ಯಾವುದು ನಮ್ಗೆ? ಕರೆಕ್ಟಾ? ಎಸ್. ನೆಕ್ಸ್ಟ್, ದೇರ್ ಆರ್ ಡ್ಯಾಶ್ ಮಂತ್ಸ್ ಇನ್ ಅ ಇಯರ್. ದೇರ್ ಆರ್ ಡ್ಯಾಶ್ ಮಂತ್ಸ್ ಇನ್ ಅ ಇಯರ್. ಹೌದಾ? 19, 12, 11, 13. 11, 12. ಸೊ ಈ ರೀತಿ ಕ್ವಶನ್ಗಳು ಬಹಳ ಈಸಿ ಇರ್ತಾವ. ಈಗ ಸಡನ್ ಆಗಿ ನಾವು ಕ್ವಶನ್ ಕೇಳಿದ ಕೂಡಲೇ ನಿಮ್ಗೆ ಏನಾಗತ್ತೆ ಹೇಳ್ರಿ, ಅದಕ್ಕೆ ಆನ್ಸರ್ ಇದು ಹೌದು ಅಲ್ಲೋ ಕರೆಕ್ಟ್ ಅಲ್ಲೋ ಅಂತ ಹೇಳಿ ಕನ್ಫ್ಯೂಷನ್ ಆಗ್ತಾ ಇರ್ತಿತ್ತು. ಓಕೆ, ನೆಕ್ಸ್ಟ್. ದೇರ್ ಆರ್ ಡ್ಯಾಶ್ ಮಂತ್ಸ್ ವಿಚ್ ಹ್ಯಾವ್ ಅ 30 days. ನೋಡ್ರಿ, 30 days ಅಷ್ಟೇ ಇದಾವ್ ಯಾವ ಮಂತ್ ಅಲ್ಲಿ? ನೋಡೋಣ, ಯಾವ್ದು 5 ಇರ್ಬೋದಾ? ಅಲ್ಲ, ಯಾವ್ದ್ರದ್ದು 4 ಇದೆ. ಓಕೆ, ನೆಕ್ಸ್ಟ್. ಸಾರಿ, ದ ಫಸ್ಟ್ ಮಂತ್ ಆಫ್ ದ ಇಯರ್ ಈಸ್. The first month of the year. January, February, March, November. ಹೌದಾ? First month of the year, January. Okay, next. The last month of the year is. ಹೌದಾ? ಲಾಸ್ಟ್ ಬಂತು, ಆ ವರ್ಷದ ಲಾಸ್ಟ್, ಕೊನೆಯ ತಿಂಗಳು. ಓಕೆ, ನೆಕ್ಸ್ಟ್. The middle year of the year is. ಹೌದಾ? ಸೊ ನಮ್ದೇನಾಗತ್ತ? ಎಕ್ಸಾಕ್ಟ್ಲಿ ಇದು ಯಾವುದು? ಜೂನ್ ಅಂತ ತಗೊಳ್ಳೋದ, ಜುಲೈ ಅಂತ ತಗೊಳ್ಳೋಣ? ನೋಡೋಣ ಯಾವ್ದು ಅಂತ ಹೇಳಿ. ಜೂನ್ ಎಕ್ಸಾಕ್ಟ್ಲಿ ಯಾವ್ದದು? 6th ಅಂದ್ರೆ 6th ಮಂತ್. ಓಕೆ, ಸೊ ಇದನ್ನ ಕನ್ಸಿಡರ್ ಮಾಡೋಣ, ಇದನ್ನ ಕನ್ಸಿಡರ್ ಮಾಡೋಣ, ನೋಡೋಣ ಇವಾಗ. ಹೌದಾ? ಜೂನ್ ಅಂತ ಹೇಳಿ ನಾವು ಕನ್ಸಿಡರ್, ಎಕ್ಸಾಕ್ಟ್ 6ನೇ ತಿಂಗಳದು. ಹೌದಾ? ಸೊ ಮೇ ಹ್ಯಾಸ್ ಡ್ಯಾಶ್ ಡೇಸ್. ನೋಡ್ರಿ, ಮೇ ಹ್ಯಾಸ್ ಎಷ್ಟು ದಿನ ಇದಾವ್ ಮೇ ಮಂತ್ ಅಲ್ಲಿ? 31, 32, 30, 28. ಹೌದಾ? 31 ಅಂತ ಕನ್ಸಿಡರ್ ಮಾಡ್ಲಿ, 30 ಅಂತ ಕನ್ಸಿಡರ್ ಮಾಡ್ಬೇಕಾ? 31 ಎಕ್ಸಾಕ್ಟ್ಲಿ. ಸೊ ದೀಸ್ ಆರ್ ದ ಗೇಮ್ ಕಂಪ್ಲೀಟ್. ಓಕೆ, ಹೌದಾ? ಕರೆಕ್ಟಾ? ಓಕೆ, ವೆರಿ ಗುಡ್. ಸೊ ಐ ಹೋಪ್ ಕ್ಲಾಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಸೊ ಇವತ್ತಿಗೆ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸೋಣ. ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಆಲ್ಮೋಸ್ಟ್ ಈ ಡೆಸಿಮಲ್ಗೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಟಾಪಿಕ್ಸ್ ಗಳದಾವು, ನಾನು ಅದನ್ನ ಕಂಟಿನ್ಯೂ ಮಾಡ್ತೇನಂತ. ಓಕೆ, ಸೊ ಅಲ್ಲಿವರೆಗೂ ಥ್ಯಾಂಕ್ಸ್. ನೀವು ಈ ಕ್ಲಾಸ್ ಅನ್ನ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.